ಸುಂದರವಾಗಿರೋದು ಸಿಹಿಯಾಗಿರ್ತಕ್ಕಂಥ ಬೆಲ್ಲದ ಅಚ್ಚು ಅಂತ ನಾವು ನೋಡ್ತೀವಿ. ಎಷ್ಟೊಂದು ಸಿಹಿ ತಿನಿಸುಗಳಿಗೆ ನಾವು ಬಳಸ್ತೀವಿ. ಅದ್ರ ಹಿಂದೆ ಇಷ್ಟೆಲ್ಲ ದೊಡ್ಡ ಪ್ರಾಸೆಸ್ ಇದೆ ಅನ್ನೋದೇ ಗೊತ್ತಿಲ್ಲ ನೋಡಿ. ಇದು ತುಂಬಾ ಜನ ನಮ್ಗೆ ಏನ್ ಅನ್ಸಲ್ಲ ಇದು, ಬಟ್ ನೀವು ಹೇಳ್ದಂಗೆ ಇದನ್ನ ನೋಡದೇ ಇರೋರಿಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದು. ಆಕ್ಚುಲಿ ನನಗೊಂದು ಡೌಟು, ಪ್ಯೂರ್ ಬೆಲ್ಲ ಅಂತ ಏನ್ ಬರುತ್ತೆ ಅದಕ್ಕೆ ಇದು ಈ ಕಲರ್ ಇರಲ್ಲ ಅಂತ ಹೇಳ್ತಾರಲ್ಲ, ಇದು ಕೆಮಿಕಲ್. ಓಕೆ ಓಕೆ. ಇದಕ್ಕೆ ಸೋಡಾ ಹಾಕ್ತಾರೆ, ಆಮೇಲೆ ಇದು ರೆಡಿ ಆಗೋದಕ್ಕೆ, ಆಮೇಲೆ ಇದು ಹಾಳಾಗದೇ ಇರೋ ತರ ಕೆಲವು ಪೌಡರ್ಗಳು ಬರ್ತವೆ. ನಿಮ್ಗೆ ಪ್ಯೂರ್ ಬೆಲ್ಲ ಅಂತಂದ್ರೆ ಅದಕ್ಕೆ ಏನಾದ್ರು ಕೆಮಿಕಲ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ಅದು ಬೇಗ ಕೆಟ್ಟೋಗುತ್ತೆ, ತುಂಬಾ ದಿವಸ ಇಡಕ್ಕಾಗಲ್ಲ. ಬ್ಲಾಕ್ ಇರುತ್ತೆ ಅದು ಬ್ಲಾಕ್ ಇರುತ್ತೆ, ತುಂಬಾ ದಿವಸ ಇಡಕ್ಕಾಗಲ್ಲ. ಈ ಜೋನಿ ಬೆಲ್ಲ ಅಂತ ಬರುತ್ತಲ್ಲ, ಅದೇನದು? ಜೋನಿ ಬೆಲ್ಲ ಅಂದ್ರೆ ಇದೇನೆ. ಅಂದ್ರೆ ನಿಮ್ಗೆ ಇಲ್ಲೇನ್ ಮಾಡ್ತಾರೆ, ಏನು ಮಿಕ್ಸ್ ಮಾಡ್ದಿರಾ ಕೊಡೋದು ಜೋನಿ ಬೆಲ್ಲ. ಆಲ್ರೆಡಿ ರೆಡಿ ಆಗಿರುತ್ತಲ್ಲ, ಇಲ್ಲಿ ಬರುತ್ತಲ್ಲ, ಅದನ್ನ ಈ ಪಾಕ ತೆಗೆದು ಅದು ಗಟ್ಟಿಯಾಗಿ ಈ ಬೆಲ್ಲ ಮಾಡಕ್ಕಿಂತ ಮುಂಚೆ ಪ್ರೊಸೆಸ್ ಅಲ್ಲಿ ಇರುತ್ತಲ್ಲ, ಅದು ಜೋನಿ ಬೆಲ್ಲ. ನಾವು ತಿಂತಾ ಇದ್ದೆ ಯಾವ್ದು ಗೊತ್ತಾ, ನಾವು ಕಬ್ಬಿಗೆ ಏನ್ ಮಾಡ್ತಿದ್ವಿ ಅಂದ್ರೆ, ಕಬ್ಬಿಗೆ ಅದನ್ನ ಹೆಂಗ್ ತಿರುಗಿಸಿ 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 ಕಬ್ಬಾಕ್ಬಿಟ್ಟು ಒಂದ್ ನಾರ್ ತರ ಬಬಲ್ ಗಮ್ ತರ ಬರೋದು. ಅದು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಇಷ್ಟ, ಗಮ್ ತರ. ಅದ್ ತಿಂತಾ ಇದ್ರೆ ಕರಗಲ್ಲ ನಿಮ್ಗೆ, ಅದು ಮಜಾ ಇರುತ್ತೆ, ಅದು ಬೇರೆನೇ ಟೇಸ್ಟ್. ಅದು ನಿಜವಾಗ್ಲೂ ರೈತರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನಿಜವಾಗ್ಲೂ ಈ ದೇಶದ ಬೆನ್ನೆಲುಬು ರೈತರು ಅಂತ ಸುಮ್ನೆ ಹೇಳಿಲ್ಲ. ಅವರೆಲ್ಲಾನು ಪ್ರತಿದಿನ ಅಂದ್ರೆ ಶ್ರಮ ಸುರಿಸಿ ಬೆವರು ಸುರಿಸಿ ಕೆಲಸ ಮಾಡೋದ್ರಿಂದನೇ ಇವತ್ತು ಕೋಟ್ಯಾಂತರ ಮಂದಿ ಮನೆಯಲ್ಲಿ ಕೂತು ಊಟ ಮಾಡೋದು ಅನ್ಸುತ್ತೆ. ನಿಮ್ಗೆಲ್ಲ ನಿಜವಾಗ್ಲೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ರೈತರೇ. ಥ್ಯಾಂಕ್ ಯು ಡಾಲಿ. ಸತೀಶ್ ಅವರೇ, ನಿಜವಾಗ್ಲೂ ಖುಷಿ ಆಯ್ತು. ಆಲೆ ಮನೆ ಪ್ರಾಸೆಸ್ ನ ನಾನು ತುಂಬಾ ಹತ್ತಿರದಿಂದ ಕಣ್ಣಾರೆ ಕಂಡಿದ್ದು ಖುಷಿ ಆಯ್ತು. ಬಟ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಇನ್ಫ್ಯಾಕ್ಟ್ ನೀವು ಆಕ್ಚುಲಿ ನೀವು ಊರು ಉದ್ಧಾರ ಆಗೋದ್ರ ಬಗ್ಗೆ ಕೇಳಿದ್ರೆ, ಊರು ಹಾಳು ಮಾಡಕ್ಕೆ ಅಂತಲೂ ಜನ ಇರ್ತಾರೆ. ಊರು ಅಂದ್ಮೇಲೆ ಏನೋ ಎರಡು ತರ ಇರ್ತಾರೆ ಜನ, ಒಳ್ಳೆಯವರು ಕೆಟ್ಟವ್ರು ಇಬ್ರು. ಇಬ್ರು ಮನೆ ಆಡ್ರವ್ರೆ. ಹೌದಾ? ಅವ್ರನ್ನ ಪರಿಚಯ ಮಾಡಿಸ್ಬೇಕು ನಿಮ್ಗೆ. ನಿಮ್ ಸಿನಿಮಾದಲ್ಲಿ? ನಮ್ ಸಿನಿಮಾದಲ್ಲೇ, ಓಕೆ, ನಮ್ ಊರಲ್ಲೇ. ಓಕೆ, ಬನ್ನಿ ತೋರಿಸ್ತೀನಿ. ಅಯೋಗ್ಯರು, ಹುಟ್ಟ ಅಯೋಗ್ಯರು. ಹೌದಾ? ನೋಡಿ ಯಾರು ಇರ್ಬೋದು? ವೀಕ್ಷಕರೇ, ನಾನು ಆಲೆ ಮನೆಗೆ ಬಂದ್ರೆ ಜಸ್ಟ್ ಬೆಲ್ಲ, ಸಿಹಿ, ಸಕ್ಕರೆ ಇಷ್ಟು ಮಾತ್ರ ಕಾಣುತ್ತೆ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಇಲ್ಲಿ ಬೆಣ್ಣೆ ಮಟನ್ ಕೂಡ ಸಿಗುತ್ತೆ ಅಂತ ನಂಗೆ ಈಗ್ಲೇ ಗೊತ್ತಾಗಿದ್ದು ಬಂದ್ಮೇಲೆ. ಇಲ್ಲೇ ಬೆಣ್ಣೆ ಮಟನ್ ಎರಡು ಇಲ್ಲವೇ. ನೀವೆಲ್ಲ ಅಯೋಗ್ಯ ಸಿನಿಮಾ ನೋಡಿರ್ತೀರಾ. ಆ ಸಿನಿಮಾದಲ್ಲಿ ಬೆಣ್ಣೆ ಮತ್ತು ಮಟನ್ ಪಾತ್ರಗಳು ಎಷ್ಟು ಫೇಮಸ್ ಆಗಿದ್ವು ಅಂತ ನಿಮ್ಗೆ ಗೊತ್ತು. ಅಫ್ಕೋರ್ಸ್ ಆ ಲೆಗಸಿನ ಸೀಕ್ವೆಲ್ ಅಲ್ಲಿ ಕೂಡ ಈ ಎರಡು ಪಾತ್ರಗಳು ಕಂಟಿನ್ಯೂ ಮಾಡ್ತಿದೆ. ಕಮಿಡಿಯನ್ ನಮ್ಮೊಟ್ಟಿಗಿದ್ದಾರೆ, ಜೊತೆಗೆ ಶಿವರಾಜ್ ಕೇರ್ಪೇಟ್ ಅವ್ರು ನಮ್ಮೊಟ್ಟಿಗಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ನಮ್ಮ ಹಳ್ಳಿ ಬಂದಿದ್ದಕ್ಕೆ ನಿಮಗೂ ಸ್ವಾಗತ. ಥ್ಯಾಂಕ್ ಯು. ಅಲ್ಲ ಸತೀಶ್ ಅವ್ರ ಒಂದು ಮಾತು ಹೇಳ್ತಾ ಇದ್ರು, ಊರು ಉದ್ಧಾರ ಆಗೋದ್ರ ಬಗ್ಗೆ ಮಾತಾಡ್ತಿದ್ವಿ ನಾವು. ಆದ್ರೆ ಊರು ಹಾಳು ಮಾಡೋರು ಒಂದಿಬ್ರು ಇದಾರೆ ಅಂತ. ಇಬ್ರಾ? ಮೂರ್ ಜನ ಅಲ್ವಾ? ಇಬ್ರೇ ಇರೋದು. 3 ಜನ ಇರೋದು. ಪ್ರಾಣ ಸ್ನೇಹಿತರಲ್ಲ, ಊರು ಹಾಳು ಮಾಡೋರು ಅಂದ್ಬಿಟ್ರಲ್ಲ. ಈ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗೆ ನಿಮ್ಮ ಅಲ್ಲ ಹಾಳು ಮಾಡೋರು ಓಕೆ, ಬಟ್ 3 ಜನ ಇಬ್ರಲ್ಲ, 3. ಇನ್ನೊಬ್ರು ಯಾರು? ಅವರೇ. ಹಾಳಾದ್ರು ಇಬ್ರು, ಹಾಳಾದ್ರು 3, ಉದ್ದಾರಾದ್ರು 3. ಓಕೆ, ಇದೇ ಕಾನ್ಸೆಪ್ಟ್ ನಮ್ದು. ಗಿರಿಯಣ್ಣ, ಎಷ್ಟು ಕೆಜಿ ಇದೆ? ಇದೆ ಟೋಟಲ್ ಒಂದು 100 ಕೆಜಿ, ಒಂದು 60-165. ನಾನ್ ಕೇಳಿದ್ನು ನಿಮ್ ವೇಟ್ ಅಲ್ಲಣ್ಣ, ಹಿಂದ್ಗಡೆ ಕಬ್ಬು ಎಷ್ಟು ಕೆಜಿ ಇದೆ ಅಂತ. ಒಂದಿಷ್ಟು ಕೆಜಿ ಐತಿ ಇಷ್ಟೇ, ಒಂದಿಷ್ಟವೇ ಅಷ್ಟೇ. ಎಷ್ಟಿರ್ಬೋದು ತೂಕನ? 3 ಟನ್ ಅವೇ. ಹಿಂದೆ ಅಂದ್ರೆ ನಾನು ಭಾರಿ ಇದ್ದೀರಾ ನೀವು. ಇಲ್ಲೂ ಕೂಡ ಕಾಮಿಡಿ ಪಂಚ್ ಕೊಡ್ತಿದ್ದೀರಾ ಸಂದರ್ಶನದಲ್ಲಿ. ಕಬ್ಬು ಎಷ್ಟು ಟನ್ ಇದೆ ಅಂತ? ಇದೆ, ಒಂದಷ್ಟು ಟನ್ ಇದೆ. ಅಷ್ಟು ಟನ್ ಅಲ್ಲಿ ಬಹುಶಃ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ನೀವು ಬೆಂಗಳೂರು ಹುಡುಗ. ಶಿವರಾಜ್ ಕೇರ್ಪೇಟ್ ಅವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಇರುತ್ತೆ ಅನ್ಸುತ್ತೆ. ಎಷ್ಟು ಟನ್ ಇರ್ಬೋದು, ಎಷ್ಟು ಕೆಜಿ ಇರ್ಬೋದು ಅಂತ? ಹಿಂದಗಡೆ ಇರೋ ಕಬ್ಬು ಓಕೆ ಒಂದು 4 ಟನ್ ಐತೆ. ಓಕೆ, ಇಲ್ಲಿರೋ ಕೊಬ್ಬು ಒಂದ್ 2 ಟನ್ ಐತೆ. ಪಕ್ಕದಲ್ಲಿರೋ ಮಟನ್ 1 ಟನ್ ಐತೆ. 1 ಟನ್ ಐತೆ. ಸೂಪರ್. ಸ್ನೇಹಿತರಂದ್ಮೇಲೆ ಕಷ್ಟ ಸುಖಕ್ಕೆ ಆಗೋರು ಅಂತ ನಾವು ಕೇಳ್ಪಟ್ಟಿದ್ವಿ. ಆದ್ರೆ ನಿಮ್ಮ ಸಿನಿಮಾದಲ್ಲಿ ಇವರಿಬ್ರು ಮತ್ತೆ ಕ್ಯಾರಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸೀಕ್ವೆಲ್ ಸಿನಿಮಾ ಅಂತಂದಾಗ ಪಾತ್ರಗಳು ತುಂಬಾ ಬದಲಾವಣೆ ಆಗ್ಬಿಡುತ್ತೆ. ಬಟ್ ನೀವು ಆತರ ಮಾಡಿಲ್ಲ. ಸೊ ಸ್ನೇಹಿತರ ಬಳಗ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ನನಗೆ ಬಹಳ ಇಷ್ಟವಾದ ಸ್ನೇಹಿತರು ಇವರು. ರಿಯಲ್ ಲೈಫಲ್ಲೂ ಅಷ್ಟೇ, ರೀಲ್ ಅಲ್ಲೂ ಅಷ್ಟೇ. ಅದ್ ಹೆಂಗೋ ಪರಿಚಯ ಆದ್ವಿ, ಅಯೋಗ್ಯ ಸಿನಿಮಾಗೆ ಎಲ್ಲ ಜೊತೆಗೆ ಸೇರ್ಕೊಂಡ್ವಿ. ಅಲ್ಲಿಂದ ಒಂಥರ ಒಂದ್ ದಿವ್ಸನೂ ಇವ್ರು ಬಿಟ್ಟು ನಾವು ಊಟ ಮಾಡೇ ಇಲ್ಲ ಸೆಟ್ ಅಲ್ಲಿ. ಒಂದ್ ದಿವ್ಸನೂ ಬಿಟ್ಟು ಊಟ ಮಾಡಿಲ್ಲ. ಮಧ್ಯಾಹ್ನ ಊಟ ತಿಂಡಿಗಂತೂ ಒಬ್ಬೊಬ್ರು ಒಂದೊಂದು ಟೈಮಿಂಗ್ ಬರ್ತಿದ್ವಿ, ಹೋಗಿ ತಿನ್ಕೋತಾ ಇದ್ವಿ. ಬಟ್ ಊಟ ಮಾತ್ರ ನಾವು 3 ಜನ ಒಟ್ಟಿಗೆ ಮಾಡ್ಲೇಬೇಕು. ಒಂದೇ ಟೈಮ್ ಮಾಡ್ಲೇಬೇಕಾಗಿತ್ತು. ನಮ್ಮ ಕ್ಯಾರವನ್ ಅಲ್ಲೇ ಒಂದು 10-15 ಜನ ಡೈಲಿ ಊಟಕ್ಕಿರೋರು. ಹೌದು. ಅಂದ್ರೆ ನಮ್ ಕ್ಯಾರವನ್ ಹೆಂಗಿರೋದು ಅಂತಂದ್ರೆ ಚೇರ್ ಹಾಕಕ್ ಜಾಗ ಇರ್ತಾ ಇರಲ್ಲ. ಅಷ್ಟು ಜನ ಡೈಲಿ ಊಟ ಮಾಡ್ಲೇಬೇಕು ಒಟ್ಟಿಗೆ. ಅದೇನೋ ಊಟ ಅಂತೂ ಒಟ್ಟಿಗೆ ಮಾಡ್ಬೇಕು ನಮ್ಗೆ. ಅಷ್ಟು ಜೊತೆಗಾರ ಇವರಿಬ್ರು, ಅಷ್ಟು ಒಳ್ಳೆ ಸ್ನೇಹಿತರು.
ಆಮೇಲೆ ಇನ್ನು 10 ಪಾರ್ಟ್ ಮಾಡ್ಲಿ ನಾವು ಅಯೋಗ್ಯನ ಅಂಡ್ ಈ ನಮ್ಮ ಟೀಮ್ ಬಿಟ್ಟು ನಾನು ಮಾಡಕ್ ಮನ್ಸಿಲ್ಲ ನಿಜವಾಗ. ಸಿನಿಮಾದಲ್ಲಿ ಏನೆಲ್ಲ ಕೂಳೆ ಕೊಟ್ಟಿದಾರ ಏನೆಲ್ಲ ಕೊಡ್ಬೋದು. ಮಾರ್ಗೋಡ್ನಲ್ಲಿ ಅಂತ. ಏನೆಲ್ಲ ಕೊಡ್ಬೋದು ಅದೆಲ್ಲ ಕೊಡ್ಸಿದ್ದಾರೆ ನಮ್ಮ ಡೈರೆಕ್ಟ್ರು. ಓಕೆ ಈ ಹಳ್ಳಿಲಾಗೋ ಇನ್ಸಿಡೆಂಟ್ ನಮಗೆ ಗೊತ್ತಿರಲ್ಲ ಕೆಲವೊಂದು. ಓಕೆ ನಾವು ಸಿಟಿಲಿ ಹುಟ್ಟು ಬೆಳೆದವರು, ಅವಾಗ ಹಳ್ಳಿಗೆ ಹೋಗ್ತಿದ್ದವರು. ಬಟ್ ಇವರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂಥ ಮಣ್ಣಿನ ಮಕ್ಕಳು. ನಾವು ಅರ್ಧ ಮಣ್ಣು. ಬಟ್ ಆದರೂ ಹಳ್ಳಿಲಿ ನಡೆಯುವಂಥ ಸಿಚುವೇಶನ್ಸ್ ಇದೆಯಲ್ಲ ಕೆಲವೊಂದು ಎಕ್ಸ್ಟ್ರಾರ್ಡಿನರಿ. ಈ ಥರ ಆಗುತ್ತಾ ಅಂತ ಕೇಳಿದ್ರೆ ಹೌದು ಈ ಥರ ಆಗುತ್ತೆ ಅಂತಲೇ ಹೇಳ್ತಾರೆ. ಸೂಪರ್ ಸೂಪರ್. ಸಿ ನನ್ನ ಫಸ್ಟ್ ನೈಟ್ಗೆ ಓಕೆ ಊರವ್ರಿಗೆ ಊಟ ಹಾಕಿಸ್ತೀನಿ ಅಂದರೆ ಮಟನ್ ಊಟ ಅಂತ ಹೇಳಿ ಊರವ್ರಿಗೆಲ್ಲ ಗೊತ್ತು. ಫ್ಲೆಕ್ಸ್ ಎಲ್ಲ ಹಾಕ್ಸ್ತಾರಲ್ಲ ನಾನು ಕೇಳ್ದೆ. ಹುಡುಗದ್ದು ಫಸ್ಟ್ ನೈಟ್ ಗೆದ್ದು ಬಾ ಗೆಳೆಯ. ಇಲ್ಲಿ ಹಿಂಗೇನ ಅಂದೆ. ಓಕೆ ಹಿಂಗೇನ ಇದೇ ಶಾಸ್ತ್ರ ಅಂದ್ರೆ ಇಡೀ ಊರಿಗೆ ಗೊತ್ತಿರುತ್ತೆ ಫಸ್ಟ್ ನೈಟ್ ಅಂತ. ಆಮೇಲೆ ಮೂಲೆಲ್ಲ ಗುಂಡ್ಕಲ್ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿಸ್ತಾರೆ. ಕಲ್ಲು ಗಟ್ಟಿಯಾಗಿರ್ಲಿಪ್ಪ ಅಂತ. ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ ಇನ್ಮೇಲೆ ಜೀವನದಲ್ಲಿ ಅಂತ. ಓಕೆ ಶಿವ ಅವರೇ, ನಿಮಗೆ ಅಯೋಗ್ಯ 2 ಸಿನಿಮಾದಲ್ಲಿ ಕಂಟಿನ್ಯೂ ಆಗ್ತಾ ಇರೋದು ಎಷ್ಟು ಖುಷಿ ಕೊಟ್ಟಿದೆ ಈ ಪಾತ್ರ, ಈ ಒಂದು ಟೀಮು, ಸಹ ಕಲಾವಿದರು, ತಂತ್ರಜ್ಞರು? ಇಲ್ಲ ಗೆಳೆಯರೆ, ಸಿಕ್ಕಾಬಟ್ಟೆ ಖುಷಿ. ಯಾಕಂತಂದ್ರೆ ಒಂದು 7-8 ವರ್ಷ ಆದ್ಮೇಲೆ ಮತ್ತೆ ನಾವು ಶೂಟಿಂಗ್ ಬಂದಿದ್ದು. ಓಕೆ ಎಲ್ಲೂ ಅನ್ಸಿಲ್ಲ 7-8 ವರ್ಷ ಆಯ್ತು ಅಂತ ಹೇಳ್ಬಿಟ್ಟು. ಹ್ಮ್ ಫಸ್ಟ್ ಅಯೋಗ್ಯ ಪಾರ್ಟ್ 1 ನಲ್ಲಿ ಆ ಮಟನ್ ಕ್ಯಾರೆಕ್ಟರ್ ಅನ್ನೋ ಕ್ಯಾರೆಕ್ಟರ್ಗೆ ಓಕೆ ಶಿವರಾಜ್ ಕೇರ್ಪೇಟೆನ ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಸತೀಶ್ ಅವರು ಓಕೆ ಮಹೇಶ್ ಫೋನ್ ಮಾಡಿ ಈ ಕ್ಯಾರೆಕ್ಟರ್ ನೀನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸತೀಶ್ ಸರ್ ಹೇಳೋರು ಈ ಕ್ಯಾರೆಕ್ಟರ್ಗೆ. ಒಂದು ಮಂಡ್ಯ ಸ್ಲ್ಯಾಂಗ್ ಕರೆಕ್ಟಾಗಿ ಹಿಡಿತಾರೆ ಅವರು ಅನ್ನೋದ್ರ. ಸೊ ಅವಾಗಿಂದ ಕಂಟಿನ್ಯೂ ಆಗಿರೋದು. ಆಗಲೇ ಹೇಳ್ದಂಗೆ ಸತೀಶಣ್ಣ, ನಮ್ದೊಂದು ಫ್ರೆಂಡ್ಶಿಪ್ ಅನ್ನೋದು ಸಿನಿಮಾ ತೆರೆ ಮೇಲೆ ಮಾತ್ರ ಅಲ್ಲದೆ ಅದು ಹೊರತಾಗೂ ಕೂಡ ಒಳ್ಳೆ ಫ್ರೆಂಡ್ಸ್ಗಳಾಗಿದ್ದೀವಿ. ಓಕೆ ಸೊ ಅವತ್ತು ನನ್ನನ್ನು ಆ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿದ್ದು. ಅದ್ರ ನಂತರ 5 ಸಿನಿಮಾಗಳಲ್ಲಿ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಓಕೆ